ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್. ಜೈ ಹಿಂದ್ ಮೇಡಮ್. ಸೂರ್ಯನಾರಾಯಣ ಪಿಆರ್ ಅವರೇ, ನೀವು ಈ ಗಡಿಗಳಲ್ಲಿದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು. ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. 98 ದಾಟ್ತಾ ಇದ್ದ ಹಾಗೆ ನಮ್ಗೆ ಪಾಕಿಸ್ತಾನದಿಂದ ಉತ್ತರದಲ್ಲಿ ಸಮಸ್ಯೆ ಶುರುವಾಯ್ತು. ಆವಾಗ ಆಗಿದ್ದೇ ಆಪರೇಷನ್ ವಿಜಯ್ ಅಥವಾ ನಾವು ಕಾರ್ಗಿಲ್ ವಾರ್ ಅಂತ ಕರಿತೀವಿ ಅದನ್ನ. ಆ ಹೊತ್ನಲ್ಲೂ ನೀವು ಅಲ್ಲಿ ಇದ್ರಿ. ಅವಾಗ ಬೆಂಗಳೂರಿಂದ ಕಾರ್ಗಿಲ್ಗೆ ಹೋದ್ರ? ಬೆಂಗಳೂರಿಂದ ನಾನು 94ರಲ್ಲಿ ನಾನು ಟ್ರಾನ್ಸ್ಫರ್ ಆಗಿ ನಾನು ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಬಹುಶಃ ನಿಮ್ಗೆ ಇವಾಗ ಗೊತ್ತಿದೆ. ಅವಾಗ ಅದೊಂದು ಪ್ರೈಸ್ ಪೋಸ್ಟಿಂಗ್, ದೊಡ್ಡ ಬೇಸ್. ಅದು ಡಿಫೆನ್ಸ್. ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗ್ಬೇಕು ಅಂದ್ರೆ ನೀವು ಅದೃಷ್ಟ ಮಾಡಿದಾರ ಸಾಲಾಗಿಡ್ತಿದ್ರು ಅಂತ ಹೇಳಿ ನಾನು ಕೇಳಿದ್ದೀನಿ. ಮಿಗ್ಗಳನ್ನು ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್. ಖಂಡಿತ. ಅದರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, ನಂಬರ್ 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಮೇನಲ್ಲಿ ಶುರುವಾಯ್ತು ಕಾರ್ಗಿಲ್. ಅವಾಗ ಬಹುಶಃ ನಾನು ನೇರವಾಗಿ ಯಾಕೆ ಅದರಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದ್ರೆ, ನಾನು ಬಿಡಕ್ ಒಂದು 6 ತಿಂಗಳ ಹತ್ರ ಬಾಕಿ ಇತ್ತು ಆಯ್ತಲ್ಲ. ಹಾಗಾಗಿ ನಮ್ಮಗಳನ್ನ ಅವರು ತೀರಾ ಸೆನ್ಸಿಟಿವ್ ಏರಿಯಾ ಕಳಿಸಲ್ಲ. ನಾವು ಅಲ್ಲೇ ಇರ್ತೀವಿ, ಬೇಸಲ್ಲೇನೆ, ಚಂಡೀಗಢದಲ್ಲೇ ಇದ್ಕೊಂಡು ಏನ್ ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡ್ತಾ ಇರ್ತೀವಿ. ಬೇಸ್ನಲ್ಲಿ ಹೋಗಿ ನಾನು ಜಾಫ್ನಾದಲ್ಲೂ ಕಾಯ್ತಾ ಇದ್ನಲ್ಲ ಕೆಲಸ, ಆ ಕೆಲಸನ ಬೇರೆ ಯಂಗ್ಸ್ಟರ್ಸ್ ಮಾಡ್ತಾರೆ. ಹಾಗಾಗಿ ನಾನು ಅಲ್ಲಿ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗಲ್ಲ, ಏನು ಕೂತ್ಕೊಂಡಿರ್ಲಿಲ್ಲ. ನಾನು ಚಂಡೀಗಢದಲ್ಲೇ ಇದ್ಕೊಂಡು ಇಲ್ಲಿಂದ ಏನ್ ಬೇಕು ರೆಡಿನೆಸ್. ಹೌದು, ಮೇಜರ್ ಸರ್ವಿಸ್ ಡಿಪೋ ಆದ್ರಿಂದ ಅಲ್ಲಿ ಎಲ್ಲಾ ಕಾಯಿಲೆಗೂ ಔಷಧಿ ಇದೆ. ಅಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ನಮಗೆ ಮಾಡೋ ಪ್ರತಿಯೊಂದು ಇದೆ. ಅದನ್ನ ನಾವು ಮಾಡ್ತಾ ಇದ್ವಿ. ಯಾವುದೋ ಒಂದು ಬಂತ ತಕ್ಷಣ ನಾಳೆನೇ ರೆಡಿ ಆಗ್ಬೇಕು, ಮನೆಗೆ ಹೋಗಂಗಿಲ್ಲ, ಮಾಡಬೇಕು 24/7 ಆ ರೀತಿ. ಆ ಥರ ಸರ್ವಿಸ್ ಮಾಡೋದೇ ಹೊರತು ನಾನು ಬೇರೆ ಯಂಗ್ಸ್ಟರ್ಸ್ ಹೋಗ್ತಾ ಇದ್ರು ಅಷ್ಟೇ. ನಾವು ಅಲ್ಲಿ ಇರ್ತೀವಿ ಸರ್, ನೀವು ಇಲ್ಲಿ ಮಾಡಿ ಅಂತಂದವರು ನನಗೆ ಮೇಲ್ನವರು ಅಷ್ಟೇ. ನಮ್ಮ ಥರದ ಸುಮಾರು ಜನ ಇರ್ತಾರೆ. ಅಂಥವ್ರು ಹೇಳ್ಕೊಂಡು ನೀವು ವಾಟ್ ಈಸ್ ರಿಕ್ವೈರ್ಡ್ ಟು ಬಿ ಡನ್ ಫ್ರಮ್ ಯುವರ್ ಪಾಯಿಂಟ್ ಇಲ್ಲೇ ಕೂತ್ಕೊಂಡು ಮಾಡುವಂತ ಇದ್ರು. ಹಾಗೆ ನಾವು ಅಲ್ಲೇ ಮಾಡ್ತಾ ಇದ್ವಿ. ಹಂಗೂ ಸಂದರ್ಭಗಳು ಬಂದ್ರೆ ನಮ್ಮಗಳಿಗೆ ಅಲ್ಲಿ ನಮ್ಮನ್ನ ರೆಡಿನೆಸ್ಗೆ ಅಂತ ಒಂದು 8-10 ಡೇಸ್ ಒಂದ್ಗಡೆ ಇಟ್ಟಿರ್ತಾರೆ ನಮ್ಮನ್ನ. ಅದರಲ್ಲೂ ಇದ್ದೆ ನಾನೇ ವಾಲಂಟಿಯರ್. ಇಲ್ಲ ಸರ್ ಹೋಗ್ತಾ ಇದ್ದೆ ಏನ್ ಬಂತು, ಅಲ್ಲೂ ಮಾಡಿದೀನಿ ಇಲ್ಲೂ ಮಾಡಿದೀನಿ, ವಾಟ್ ಇಸ್ ದೇರ್, ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ಅಂತ ನಾವು ಕೂಡ ಒಂದು 10 ಡೇಸ್ ರೆಡಿನೆಸ್ ಅಂತ ಒಂದ್ ಕಡೆ ಇಟ್ಟಿರ್ತಾರೆ. ವಾಲಂಟಿಯರ್ ಮಾಡಿದ್ರೆ ಅವಕಾಶ ಕೊಡ್ತಾರೆ. ಅವರೇ ಹೇಳಿ ನೀವು ಬಿಡ್ತಾ ಇದ್ದಾನ ಅನ್ಬಿಟ್ಟು ಅಂತ ಸ್ವಲ್ಪ ಲೀನಿಯನ್ಸಿ ಕೊಡ್ತಾರೆ ನಮಗೆ. ನಾವು ವಾಲಂಟಿಯರ್ ಆದ್ವಿ. ನಾವು ಸುಮಾರು ಜನ ನಾವು ಮಾಡಿದ್ದೆ, ನಾವು ಬಿಡ್ತಾ ಇರೋದು ನಾವಿನ್ನು 6 ತಿಂಗಳು ಇದೆಯಲ್ಲ, ಈಗ ಯಾಕೆ ಮಾಡ್ಬೋದು, ಅವಕಾಶ ಸಿಕ್ಕಿರೋದು ಅಂದ್ಬಿಟ್ಟು ಅಂತ ಹೇಳಿ ನಾವು ವಾಲಂಟಿಯರ್ ಆಗಿ ನಾವು ರೆಡಿನೆಸ್ ಅಲ್ಲಿ ನಾವಿದ್ವಿ. ಬಟ್ ನಮ್ಮನ್ನ ರೆಡಿನೆಸ್ ಅಲ್ಲೇ 10 ದಿನ ಇದ್ವೇ ಹೊರತು ಬೇರೆ ನಮ್ಮನ್ನು ಮುಂದಕ್ಕೆ ಹೋಗೋ ಅವಕಾಶ ಬರಲಿಲ್ಲ. ಆ ಪ್ರತಿಯೊಬ್ಬರ ಆರ್ಮಿ ಪಾಯಿಂಟ್ ನಿಯರೆಸ್ಟ್ ಏರ್ ಬೇಸ್ಗಳಲ್ಲಿ ಇರ್ತೀವಿ ನಾವು. ಅಂತಾದ್ರಲ್ಲಿ ನಾವು ಪೊಸಿಷನ್ ಆಗಿರ್ತೀವಿ. ಎಷ್ಟೋ ಸಲ ನಮ್ಮ ಹೆಲಿಕಾಪ್ಟರ್ಗಳು ಕೂಡ ಗುಂಡೇಟ್ ಬಿದ್ದಿರುತ್ತೆ. ಅಂತ ಸಂದರ್ಭಗಳಲ್ಲೂ ನಮ್ಮಲ್ಲಿ ಅವು ಬರ್ತಿರುತ್ತೆ ವಾಪಸ್ಸು. ಅದು ಬಂದಾಗ ತಕ್ಷಣ ಅದನ್ನ ಮತ್ತೆ ರೆಡಿ ಮಾಡಿ ಕೊಡ್ತಾ ಇದ್ವಿ. ದಟ್ ವಾಸ್ ಎ ಬ್ಯಾಕಪ್ ಜಾಬ್ ಡನ್ ಬೈ ಮೀ ಅಂಡ್ ಅವರ್ ಟೀಮ್. ಅಲ್ಲೊಂದು 10 ಡೇಸ್ ನಾವು ಆ ಪಾಯಿಂಟ್ ಅಲ್ಲಿ ಇದ್ದಾಗ
ಅದು ಮನೆಗೂ ಹೋಗಂಗಿಲ್ಲ, ಏನೂ ಇಲ್ಲ, ಇವ್ರುಗಳಿಗೆ ಏನೂ ಗೊತ್ತಿರಲ್ಲ ಎಲ್ಲಿದ್ದೀವಿ ಏನು ಎತ್ತ ಅಂದ್ಬಿಟ್ಟು ಅಂತ. ನಿಮಗೂ ಕೂಡ ಏನೇನು ಆಗ್ತಿದೆ ಅನ್ನೋದು ಗೊತ್ತಿರಲ್ಲ, ಏನು ಗೊತ್ತಾಗಲ್ಲ ಮೇಡಮ್. ಎನಿ ಟೈಮ್ ಮೆಸೇಜ್ ಬರುತ್ತೆ, ರೆಡಿಯಾಗು ಹೊರಡ್ತಾ ಇರೋ ಅಷ್ಟೇ. ರೆಡಿನೆಸ್ಗಷ್ಟೇ ಇನ್ನೇನಿಲ್ಲ ಅಲ್ಲಿ. ಬೆಳಿಗ್ಗೆ ಈಗ ನಿಮ್ಮ ಸುಯೋಗ ಅಂದರೆ ನಿಮ್ಮ ಸೇವೆಯನ್ನು ಏನು ನಾವು ಇಷ್ಟೊತ್ತು ಮಾತಾಡಿದ್ವಿ ನೋಡಿದಾಗ ನೀವು ವಿದೇಶಿ ಸೇವೆ ಮಾಡಿದ್ದೀರಾ, ಅದು IPKF ಮೂಲಕ ಶ್ರೀಲಂಕಾದಲ್ಲಿ, ನಂತರ ಈಶಾನ್ಯ ಭಾಗದಲ್ಲಿ 5 ರಾಜ್ಯಗಳಲ್ಲಿ ಮಾಡಿದ್ದೀರಾ, ಅಲ್ಲಿ ಗಡಿ ಭಾಗದಲ್ಲಿ, ನಂತರ ಬೆಂಗಳೂರಲ್ಲಂತೂ ತರಬೇತಿ ಕೇಂದ್ರಗಳಲ್ಲಿ ಮಾಡಿದ್ದೀರಾ, ಕಾರ್ಗಿಲಲ್ಲಿ ಹತ್ತಿರದಲ್ಲಿ ಅದೇ ಚಂಡೀಗಢ ಬೇಸಲ್ಲಿ ಮಾಡಿದ್ದೀರಾ. ಈ ಥರ ಸಾಕಷ್ಟು ಭಾಗಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಹೆಚ್ಚಿತ್ತೋ ಅಲ್ಲೆಲ್ಲ ಮಾಡುವಂಥ ಅವಕಾಶ ನಿಮಗೆ ಸಿಕ್ತು. ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದು ಸೇವೆಯ ರಿಕ್ವೈರ್ಮೆಂಟ್, ಸೇವೆ ಏನ್ ನಮ್ಮಿಂದ ಬೇಡುತ್ತೆ ಅದನ್ನ ನಾವು ಮಾಡ್ತಿರ್ತೀವಿ. ಆ ರೀತಿಯಾಗಿ ಈ ಎಲ್ಲ ಭಾಗಗಳಲ್ಲೂ ನಿಮ್ಮ ಸೇವೆ ಸಂದಿದೆ. ಬಹಳ ದೊಡ್ಡ ಅವಕಾಶ ಇದೆ. ಈ ತರ ನಿಮ್ಗೆಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಹವಾಗುಣ ಇರುವಂತಹ ಬೇರೆ ಬೇರೆ ಜಿಯೋಗ್ರಫಿಕಲ್ ವ್ಯತ್ಯಾಸಗಳು ಎಷ್ಟಿದಾವೆ ನೋಡಿ, ಅಂತಲ್ಲೆಲ್ಲ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಿಮಗೆ. ಇದು ಭಾರತೀಯ ಸೈನ್ಯ ಏನಿದೆ, ಅದು ವಾಯುಸೇನೆ ಆಗಿರಬಹುದು ಅಥವಾ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಒಂದು ದೊಡ್ಡ ಶಕ್ತಿ ಅಂತ ನನಗನ್ಸುತ್ತೆ. ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲರನ್ನೂ ಸಿದ್ಧ ಮಾಡೋದಿದೆಯಲ್ಲ, ತರಬೇತಿ ಕೊಟ್ಟು ಅವರನ್ನ ಎಲ್ಲದಕ್ಕೂ ಹೊಂದಿಸೋದು, ಅದು ಭಾರತೀಯ ರಕ್ಷಣಾ ವ್ಯವಸ್ಥೆಯ ದೊಡ್ಡ ಶಕ್ತಿ ಅಂತ ನನಗೆ ಈ ತರ ಎಲ್ಲ ವೀರಯೋಧರ ಹತ್ರ ಮಾತಾಡೋದಕ್ಕೂ ನನಗೆ ಅನಿಸುತ್ತೆ. ಈಗ ನಾನು ಬಿಟ್ಟು ಸುಮಾರು ವರ್ಷಗಳಾಗೋದು, 26-27 ವರ್ಷಗಳಾಯ್ತು. ನನಗೆ ಇನ್ನೂ ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಅಷ್ಟೇ ಹಚ್ಚ ಹಸಿರಾಗಿ ನನಗೆ ಜ್ಞಾಪಕ ಇದೆ. ಯಾಕೆಂದ್ರೆ ಆ ಇನ್ವಾಲ್ವ್ಮೆಂಟ್ ಲೆವೆಲ್ ಆ ಮಟ್ಟಕ್ಕೆ ನಂದು ಹಬ್ಬದ್ದೇ ಅಂತಲ್ಲ, ಇಟ್ ಈಸ್ ಎ ಕೇಸ್ ವಿತ್ ಎವ್ರಿ ಸೋಲ್ಜರ್. ಯಾರೇ ಆಗ್ಲಿ ಅಷ್ಟು ಮನಸ್ಸಿಗೆ ತಗೊಂಡಿರ್ತೀವಿ ನಾವು. ಒಂದು ಇನ್ಸಿಡೆಂಟ್ ಕೂಡ ನಮ್ಗೆ ಈ ಪಾಯಿಂಟ್ ಇಲ್ಲಿ ಹಿಂಗಾಗಿತ್ತು ಇನ್ನೂ ಜ್ಞಾಪಕ ಇರುತ್ತೆ ನಮಗೆ. ಈಗ ನೀವು 20ನೇ ವರ್ಷಕ್ಕೆ ಸೇವೆಯಿಂದ ನಿವೃತ್ತಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರಿ. ಹೇಗಿತ್ತು ಅಲ್ಲಿಂದ ಹಿಂದಿರುಗಿ ಬರುವಾಗ? ನಾನು ಬಿಡಬೇಕು ಅಂತ ಬಂದಾಗ ಈ 99 ನಾನು 20 years ಜಾಯ್ನ್ ಆಗಿದ್ನಲ್ಲ. ನಾನು 79 ಜಾಯ್ನ್ ಆಗಿದ್ದೆ. 99 ಬಿಡೋಣ ಸಾಕು, 20 ವರ್ಷ ಸಾಕು, ಸೇವೆ ಆಗಿತ್ತು. ಮನೆಯವರಿಂದ ಪ್ರೆಷರ್ ಇತ್ತು, ನಮ್ಮಮ್ಮ ಮಕ್ಕಳು ಮರಿಗಳೆಲ್ಲ ಚಿಕ್ಕವರಿದ್ದಾರೆ, ಸಾಕು ಬಾ 20 ವರ್ಷ ಮಾಡಿದೀಯ ನೀನು. ನಾನು ತೀರ್ಮಾನ ಮಾಡ್ಕೊಂಡೆ. ಆವಾಗ ನಿಮ್ಗೆ ಇನ್ನೊಂದು ವಿಷಯ ಅಂದರೆ, ನಾನು ಬಿಡಬೇಕು 20ನೇ ವರ್ಷ ನಾನು ಬಿಡ್ತೀನಿ ಅಂತ ಅಂದ್ರೆ ನಾನು ಅವರಿಗೆ 18 months ಮುಂಚೆ, 1.5 ವರ್ಷ ಮುಂಚೆ ನಾನು ಅವರಿಗೆ ಅನ್ವಿಲಿಂಗ್ನೆಸ್ ಕೊಡಬೇಕು. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವ್ ಆಫ್ಟರ್ 20 ಇನಿಷಿಯಲ್ ಟರ್ಮ್ ಆಫ್ ಎಂಗೇಜ್ಮೆಂಟ್ ಮುಗೀತು ನಂದು ಅಂದ್ಬಿಟ್ಟು ಅಂತ. ಅವ್ರೇನು ಮಾಡ್ತಾರೆ ಅಂದರೆ 1 year ಆದ ತಕ್ಷಣ ನಮ್ಮಗಳಿಗೆ ಯಾರ್ಯಾರು ಬಿಡಬೇಕು ಅಂತಿರ್ತಾರೆ ನಮಗೆಲ್ಲ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಕೊಡ್ತಾರೆ. ನೀವು ಹೊರಗಡೆ ಹೋಗಿ ನೀ ಏನು ಮಾಡೋಕ್ಕೆ ಇಷ್ಟಪಡ್ತೀಯೋ ಅಥವಾ ಏನೇನು ಬೇಕು ನಿನಗೆ ಅದಾದರೆ ಟ್ರೈನಿಂಗ್ ಕೊಡಿಸ್ತೀವಿ ನಾವೇನೇ ಅಂದ್ಬಿಟ್ಟು ಅಂತ. ಅವರು ನಮಗೆ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಬೇಕಾದಷ್ಟು ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ, ಅಲ್ಲಿ ಕಳಿಸ್ಕೊಡ್ತಾರೆ ನಮಗೆಲ್ಲ. ನಾನು ಆ ಥರ ಬೆಂಗಳೂರಲ್ಲೂ ಬಂದಿದ್ದೀನಿ. ಆವಾಗ ಕಂಪ್ಯೂಟರ್ ಕಲಿಕೆ ಹೊಸದಿತ್ತು. ಆವಾಗ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿ ಒಂದು ಕಂಪ್ಯೂಟರ್ ಡಿಪ್ಲೊಮಾ ಒಂದು 3-4 ತಿಂಗಳು ಬೆಂಗಳೂರಲ್ಲಿ ಮಾಡಿದ್ದೆ. ಮತ್ತು ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಚಂಡೀಗಢದಲ್ಲಿ ಒಂದು 4 ತಿಂಗಳು ಮಾಡಿದ್ದೆ. ನಾವು ಡ್ಯೂಟಿಗೆ ಹೋಗಬೇಕಾಗಿಲ್ಲ. ಆವಾಗ ನಾವು ಸೀದಾ ಇಲ್ಲೇ ಬಂದು ರಿಪೋರ್ಟ್ ಮಾಡ್ಕೊಂಡು ಇಲ್ಲೇ ಇದ್ಕೊಂಡು ಇಲ್ಲೇ ಹೋಗ್ಬೇಕಂತ. ಆ ಥರ ಎಲ್ಲ ಕೂಡ ನಮ್ಮನ್ನು ರೆಡಿ ಮಾಡ್ತಾರೆ. ಏನಾಗಬೇಕು, ಹೊರಗಡೆ ಏನೇನು ಮಾಡೋಕ್ಕೆ ಇಷ್ಟಪಡ್ತೀಯಾ, ಇದೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀಯಾ ಅಂದ್ಬಿಟ್ಟು. ಏರ್ ಫೋರ್ಸಿಂದ ಟೆಕ್ನಿಷಿಯನ್ಸ್ ಯಾರು ಹೊರಗಡೆ ಬಂದರೂ HAL ಕೆಲಸ ಇರುತ್ತೆ ಮೇಡಮ್. ಯಾವತ್ತೂ ಅವ್ರನ್ನ ಕೆಲಸ ಕೊಡಲ್ಲ ಅಂತ ಹೇಳಿಲ್ಲ. ನಾವೇನೇ ಬ್ಯಾಂಕಿಗೆ ಸೇರ್ಕೊಂಡೆ, ಹೋಗಿ ಸ್ಟೇಟ್ ಬ್ಯಾಂಕ್ಗೆ ಅಪ್ಲೈ ಮಾಡಿದೆ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಅವನ ಕ್ಲರ್ಕ್ ಆಗಿ ಕೆಲಸ ಸಿಕ್ತು ನನಗೆ. ಆಮೇಲೆ ನಾನು ಆಫೀಸರ್ ಆಗಿ ಮ್ಯಾನೇಜರ್ ಆಗಿ ರಿಟೈರ್ ಆದೆ. ಹೌದು. ಅದು ಮತ್ತೆ ನನಗೆ ಅಲ್ಲೂ ಕೂಡ ಅಷ್ಟೇನೆ ಈ ಸರ್ವಿಸ್ಗಳನ್ನೆಲ್ಲ ನೋಡ್ಕೊಂಡು ನಮ್ಗೆ ಅಲ್ಲಿ ಬಹಳಷ್ಟು ಪ್ರಿಯಾರಿಟೀಸ್ ಇರುತ್ತೆ. ನಮ್ಮನ್ನು ತುಂಬಾ ದೂರ ಪೋಸ್ಟ್ ಮಾಡಲ್ಲ ಅವರು. ಆಸ್ ಇಟ್ ಈಸ್ ಇವ್ನು ಮುಂಚೆನೇ ಇವರು ಅಲ್ಲೆಲ್ಲ ಮಾಡಿ ಬಂದಿದ್ದಾರೆ ಅಂತ. ಪ್ರಮೋಷನ್ಸ್ ಎಲ್ಲ ನಮಗೆ ಅಡ್ವಾಂಟೇಜಸ್ ಇರುತ್ತೆ, ಸೀನಿಯಾರಿಟಿ ಸಿಗುತ್ತೆ. ಯಾರಿಗೋ 4 ವರ್ಷಕ್ಕೆ ಸಿಗೋದು ನಮ್ಗೆ 2 ವರ್ಷಕ್ಕೆ ಸಿಗುತ್ತೆ. ಈ ತರ ನಮ್ಮ ಸಂಬಳ ಕೂಡ ವಾಟ್ ವಾಸ್ ಯುವರ್ ಲಾಸ್ಟ್ ಡ್ರಾನ್ ಅದನ್ನ ಮುಂದಕ್ಕೆ ಹೋಗುತ್ತೆ. ಇವ್ರ ಫಿಕ್ಸೇಷನ್ ನಮ್ಗೆ ಅಷ್ಟೊಂದೆಲ್ಲ ಇರುತ್ತೆ, ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಆಮೇಲೆ ದೇ ಲೈಕ್ ಯಾರೇ PSC ಶಿಸ್ತಿಂದ ಇರ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಜವಾಬ್ದಾರಿನ, ನಮಗೆ ಬ್ಯಾಂಕಲ್ಲಿ ಸರ್ವಿಸ್ 4 ವರ್ಷನೇ ಆಗಿರ್ಬೋದು, ಯಾರು 15 ವರ್ಷ ಆದವನಿಗೆ ಏನು ಜವಾಬ್ದಾರಿ ಕೊಡ್ತಾರ ಅದು ನಮಗೆ ಕೊಡ್ತಾ ಇರೋರು, ಆಮೇಲೆ ನಂಬಿಕೆ ಇಟ್ಟು ಮೇಲ್ನವರುಗಳು. ಹಾಗೆ ಅಲ್ಲೂ ಕೂಡ ನಾವು ಸಂತೋಷದಿಂದ ಸರ್ವಿಸ್ ಮಾಡಿ ಆಗ್ಲೇ 5 ವರ್ಷ ಆಯ್ತು ನಾನು ರಿಟೈರ್ ಆಗಿ ಬ್ಯಾಂಕಿಂದ. ಸೂರ್ಯನಾರಾಯಣ PR ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ. ರೇಖಾ ಅವರೇ, ಸೂರ್ಯನಾರಾಯಣ ಅವರು ನಿಮ್ಮ ಪತಿ, ಒಬ್ಬ ಸೈನಿಕನ ಜೊತೆಗೆ ಜೀವನ ಹೇಗಿರುತ್ತೆ? ಒಬ್ಬ ಸೋಲ್ಜರ್ನ ಹೆಂಡತಿ ಆಗಿರೋದು ನನಗೆ ತುಂಬ ಸಂತೋಷ ಆಗುತ್ತೆ ಆ ವಿಷಯದಲ್ಲಿ.
ಮತ್ತು ಇವರು ಹೋಗಿ ಬರುವಾಗ ಅದೆಲ್ಲ ಅನುಭವಗಳೆಲ್ಲ ನಂಗೆ ಹೇಳ್ತಾ ಇದ್ರು. ನನಗೆ ಇವರು ಬೆಳಗ್ಗೆ 7 ಗಂಟೆಗೆ ಹೋಗಿ ಮಧ್ಯಾಹ್ನ 3 ಗಂಟೆಯಲ್ಲ ಶ್ರೀಲಂಕಾಕ್ಕೆ ಹೋಗಿದ್ದಾರೆ. ನಂಗೆ ಒಂಥರ ಅದೆಲ್ಲ ನಾವು ನೋಡಿಲ್ವಲ್ಲ ಮೇಡಮ್, ಆ ಥರ ನಂಬಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಎದುರು ಮನೆಯವರೆಲ್ಲ ಹೇಳ್ತಾ ಇದ್ರು, ಅಭಿ ತೋ ಆ ರಹೆ देखो इस तरफ से आ रहा है ना हेलीकॉप्टर आपका हस्बैंड आ रहा है ಅಂತ ಅನ್ನೋರು. ನಾನು ಅದನ್ನೆಲ್ಲ ಅಂದ್ಕೊಂಡು ಈ ದಿಕ್ಕಿಂದ ಬಂತಲ್ವ ಇವ್ರು ಬಂದರು. ಆಮೇಲೆ ಬಂದಾಗ ನೀವು ಶ್ರೀಲಂಕಾ ಹೋಗಿದ್ರಿ ಅಲ್ವಾ ಅಂತ ಕೇಳ್ತಾ ಇದ್ರು. ನನಗೆ ಗೊತ್ತಾಗ್ತಾ ಇತ್ತು, ಬೇರೆಯವ್ರು ಹೇಳುವರಲ್ವಾ, ಅದೆಲ್ಲ ಒಂದು ತುಂಬ ಖುಷಿ ಕೊಡೋ ಅನುಭವ ನನಗೆ. ಮತ್ತು ಚಂಡೀಗಢಲ್ಲೂ ಅಷ್ಟೇ, ಇವರು ಕಾರ್ಗಿಲ್ಗೆಲ್ಲ ಹೋದಾಗ ಇವರೆಲ್ಲ ಒಂದು ಕಡೆ ಇರೋರು, ನಮಗೆ ಮನೆಗೇನು ಕಳಿಸ್ತಾ ಇರಲಿಲ್ಲ ಅವರು. ನಮಗೆ ಬಂದು ಬೆಳಗ್ಗೆ ಮೈಕಾಲ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಹೋಗೋರು. ಡರ್ನಿಕ ಕೊಯ್ ಬಾತ್ ನೈ ಸಬಿ ಠೀಕ್ ಹೇ ಆಪ್ ಆರಾಮ್ ಸೇ ರಹ ಜಾವ್ ಅಂತ ಎಲ್ಲ ಅನೌನ್ಸ್ ಮಾಡಿಬಿಟ್ಟು ಎಲ್ಲ ಸೆಕ್ಟರ್ ಹತ್ರನೂ ಬಂದು ಮೈಕಲ್ಲಿ ನಮಗೆ ಅನೌನ್ಸ್ ಮಾಡಿ, ನಮಗೆ ಒಂಥರ ಭಯ ಅನಿಸೋದು, ಕಾರ್ಗಿಲ್ಗೆ ಹೋಗಿದ್ದಾರಲ್ವಾ ಅಲ್ಲಿ ಏನಾಗುತ್ತೋ ಏನೋ ಅಂತ. ಬಟ್ ಭಯದ ಜೊತೆಗೆ ಒಂಥರ ಖುಷಿನೂ ಇರೋದು ನಮಗೆ. ಸೋಲ್ಜರ್ ಅನ್ನೋ ಪದಕ್ಕೆ ಒಂದು ದೊಡ್ಡ ಇದಿರೋದ್ರಿಂದ ಆ ಖುಷಿನೂ ನಮಗೆ ಇರೋದು. ನಾನು ಅಕ್ಷಯ್. ಮೊದಲನೇದಾಗಿ ನಮ್ಮ ತಂದೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ದೇಶ ಸೇವೆ ಮಾಡಿದ್ದನ್ನು ನೋಡಿ ನಮಗೆ ಸದಾ ಹೆಮ್ಮೆ. ಇಂತಹ ಅದ್ಭುತ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ದೇಶ ಸೇವೆ ಮಾಡಿದ ಸೈನಿಕನ ಮಗನಾಗಿ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ. ಅವರು ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಪ್ರತಿಷ್ಠಿತ ಯೂನಿಫಾರ್ಮ್ ಧರಿಸಿ ಚಂಡೀಗಢದಲ್ಲಿ ಡ್ಯೂಟಿಗೆ ಹೊರಡುತ್ತಿದ್ದ ಆ ದೃಶ್ಯ ಇಂದಿಗೂ ನಮ್ಮ ಕಣ್ಣ ಕಟ್ಟಿದಂತಿದೆ. ವಯಸ್ಸು ಸಣ್ಣವನಾಗಿದ್ದರೂ ಇಂದಿಗೂ ಆ ದೃಶ್ಯ ನನಗೆ ನೆನಪಿದೆ. ಅದರಲ್ಲೂ ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದರು ಎಂದು ನೆನೆದರೆ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಅವರ ಶಿಸ್ತು, ದೇಶಭಕ್ತಿ ಮತ್ತು ಸೈನಿಕ ಜೀವನದ ನೆನಪುಗಳನ್ನು ನಿಮ್ಮ ಕಾರ್ಯಕ್ರಮದ ಮೂಲಕ ಇಡೀ ನಾಡಿನ ಜನರಿಗೆ ತಲುಪಿಸಿದ್ದೀರಿ. ನಿಮ್ಮ ರೇಡಿಯೋ ವಾಹಿನಿಗೆ ನಮ್ಮ ಕುಟುಂಬದಿಂದ ಧನ್ಯವಾದಗಳು. ಜೈ ಹಿಂದ್. ನನ್ನ ಅಪ್ಪ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸರ್ವ್ ಮಾಡಿದ್ದು, ಅದ್ರ ಬಗ್ಗೆ ಹೇಳೋಕ್ಕೇ ನನಗೆ ತುಂಬ ಹೆಮ್ಮೆ ಇದೆ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರ ಡಿಸಿಪ್ಲಿನ್ ಮತ್ತು ಧೈರ್ಯನ ನೋಡಿನೇ ಬೆಳೆದಿದ್ದು. ಆವಾಗ ನಾನು ನನ್ನ ತಮ್ಮ ತುಂಬ ಚಿಕ್ಕವರಾಗಿದ್ವಿ. ಸೊ ವಿ ಹ್ಯಾವ್ ಹರ್ಡ್ ಅ ಲಾಟ್ ಆಫ್ ಸ್ಟೋರೀಸ್ ಅಬೌಟ್ ಹಿಸ್ ಸರ್ವಿಸ್. ನಮ್ಮ ತಂದೆಯವರು ಹೆಲಿಕಾಪ್ಟರ್ ಟೀಮಲ್ಲಿ ಇದ್ದಾಗ ಹಿ ಯೂಸ್ ಟು ಡಿಸ್ಪ್ಯಾಚ್ ಫುಡ್ ಫಾರ್ ಪೀಪಲ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಪೀಸ್ ಕೀಪಿಂಗ್ ಆರ್ ಫ್ಲಡ್ ರಿಲೀಫ್ಸ್, ಇವನ್ ವಾರ್ ಟೈಮ್ಸ್. ದ ಫ್ಯಾಕ್ಟ್ ದಟ್ ಹಿ ಹಸ್ ಸೇವ್ಡ್ ಸೋ ಮೆನಿ ಲೈಫ್, ಅದು ತುಂಬ ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ನಮ್ಮ ತಂದೆಯವ್ರಿಗೆ ಚಿಕ್ಕ ವಯಸ್ಸಿಂದ ಸೈಂಟಿಸ್ಟ್ ಆಗಬೇಕಂತ ತುಂಬ ಇಷ್ಟ ಇತ್ತು. ಸೊ ವೈಲ್ ಸರ್ವಿಂಗ್ ಇನ್ ಏರ್ ಫೋರ್ಸ್ ಫಾರ್ ಹಿಸ್ ಹಾರ್ಡ್ ವರ್ಕ್ ಹಿ ವಾಸ್ ಅವಾರ್ಡೆಡ್ ಇಂಜಿನಿಯರಿಂಗ್ ಡಿಗ್ರಿ. ಸೊ ಎಸ್, ಹಿ ಈಸ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೌ. ನಮ್ಮ ತಂದೆಯವರು ಮಾಡಿರೋ ದೇಶ ಸೇವೆ ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗಿರುತ್ತೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್ ಆ್ಯಂಡ್ ಎಸ್ ಅಪ್ಪ, ವಿ ಆರ್ ಪ್ರೌಡ್ ಆಫ್ ಯು. ಸೂರ್ಯನಾರಾಯಣ PR ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ರು. ನಿಮ್ಮ ಮನೆಯವರು, ಮಗ, ಮಗಳು ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ನಿಮಗೆ ಈ ಸೇವೆಯನ್ನ ಗುರುತಿಸಿ ಮೆಡಲ್ಗಳನ್ನ ಕೊಡ್ತಾರೆ. ಹೌದು, ಮೆಡಲ್ಗಳು ಅಂತಂದ್ರೆ ನಾವು ಎಲ್ಲೆಲ್ಲಿ ಸೇವೆ ಮಾಡಿದ್ನಲ್ಲ ಆ ಥರ. ನಾನು ನಾಗಾಲ್ಯಾಂಡಲ್ಲಿದ್ದೆ, ಅದಕ್ಕೆ ನಾಗಾ ಹಿಲ್ಸ್ ಸರ್ವಿಸ್ ಅಂತ ಬರುತ್ತೆ. ಅಸ್ಸಾಂ ಬೆಂಗಾಲ್ ಸೈಡಲ್ಲಿ ಇದ್ರೆ ಅಸ್ಸಾಂ ಬೆಂಗಾಲ್ ಸರ್ವಿಸ್ ಮೆಡಲ್ ಅಂತ ಬರುತ್ತೆ. ಮತ್ತೆ ಅಂದ್ರೆ ಇದೆಲ್ಲ ಕಠಿಣ ಪ್ರದೇಶಗಳು. ಹೌದು, ಕಠಿಣ ಪ್ರದೇಶಗಳು. ಮತ್ತೆ ಫಾರೆಸ್ಟ್ ಸರ್ವಿಸ್ ಏನ್ ಜಾಫ್ನಾದಲ್ಲಿ ಅದೊಂದು ಮೆಡಲ್ ಬರುತ್ತೆ. ಮತ್ತೆ 9 years ಲಾಂಗ್ ಸರ್ವಿಸ್, ಮೆರಿಟೋರಿಯಸ್ ಸರ್ವಿಸ್ ಅಂತ ಹೇಳಿ, ಮತ್ತೆ 15 years ಮೆರಿಟೋರಿಯಸ್ ಮೆಡಲ್ಗಳು ಬರುತ್ತೆ. ನಾವು ಸ್ವಲ್ಪ ಜಾಸ್ತಿ ಜೋಪಾನ ಮಾಡಿ ಹೀಗೆ ಒಂದು 20 ವರ್ಷದ ತುಂಬು ಜೀವನದ ಸರ್ವಿಸ್ ನಿಮ್ದು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ. ತುಂಬಾ ಸಂತೋಷ ಆಗುತ್ತೆ. ನಿಮ್ಗೆ ಸಾಕಷ್ಟು ಅವಕಾಶಗಳು ಒದಗಿ ಬಂತು, ಅವೆಲ್ಲವನ್ನೂ ನೀವು ಚೆನ್ನಾಗಿ ನಿಭಾಯಿಸಿದ್ರಿ. ಭಾರತೀಯ ರಕ್ಷಣಾ ವ್ಯವಸ್ಥೆಯ ಸೊಬಗಿರೋದೇ ಹೀಗೆ ನಿಮ್ಮ ಹಾಗೆ ನಿಸ್ವಾರ್ಥತೆಯಿಂದ ದುಡಿಯುವಂಥ ಏನು ಸೈನಿಕರಿರ್ತಾರಲ್ಲ ಅವರಿಂದ. ಸೈನಿಕರು ಅಂತ ಅಂದ್ರೆ ನಾನು ಹೇಳೋದು ಬಹಳ ಜನರಲ್ ಆಗಿ, ಸೇನೆಯನ್ನ ಸೇರೋರು ಎಲ್ಲರೂ ಸೈನಿಕರು. ಹಾಗಾಗಿ ಅಂಥ ಒಂದು ದೊಡ್ಡ ವ್ಯವಸ್ಥೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವಾಯುಸೇನೆ ಅನ್ನೋದು ಎಲ್ಲರ ಕನಸು. ಆಕಾಶದಲ್ಲಿ ಹಾರಾಡೋದು ಎಲ್ಲರ ಕನಸು. ಹಾಗೆ ನೀವೇನು ಕನಸು ಕಂಡಿದ್ರಿ ಅದನ್ನ ಸಾಕಾರಗೊಳಿಸ್ಕೊಂಡ್ರಿ. ನೀವೇ ಹೇಳಿದ ಹಾಗೆ ಕಣ್ಣಿಂದ ನೋಡಿದ ಒಂದು ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೊಳ್ಳುವಂತಹ ಅವಕಾಶವನ್ನ ನಿಮ್ಗೆ ವಾಯುಸೇನೆ ಕಲ್ಪಿಸ್ತು. ಮತ್ತೆ ಅದನ್ನ ಸುವ್ಯವಸ್ಥೆಯಲ್ಲಿ ಇಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಿಮ್ಮ ಹೆಗಲ ಮೇಲೆ ಹೊರಿಸ್ತು. ನಿಮ್ಮ ಈ ಎಲ್ಲ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಜೈ ಹಿಂದ್ ಸರ್. ಜೈ ಹಿಂದ್ ಮೇಡಮ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ
90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.